ಎಲ್ಲರ ಕೈಗೂ ಕೊಡ್ಲಿರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಈ ತರ ಒಂದು ಸಂಘಟನೆ ನಡೆದಿ ಒಂದು ಒಗ್ಗಟ್ಟಿನ ಶಕ್ತಿ ಇದೆ. ಸೊ ನಾವು ಅವತ್ತು ಒಗ್ಗಟ್ಟಿನ ಮರಿಬೇಕಂತ ಹೇಳ್ಬೋದು. ನಾನು ಒಂದೆರಡು ಮಾತು ಪಿಟಿಷನ್ನ ಒಂದು ಹಂತಕ್ಕೆ ಬಂದಾಗ ಹಲವಾದಾಗ ಪಾರ್ಕ್ ಕೌನ್ಸಿಲ್ ಅಲ್ಲಿ ಏನು ಚುನಾವಣೆ ಅದರಲ್ಲೂ ಕೂಡ ನಮಗೆ ಮೀಸಲಾತಿನ ಕೇಳಿದ 23ನೇ ತಾರೀಕು ಏನಾದರೂ ಅನುಕೂಲ ಆದರೆ ನಮ್ಮಲ್ಲಿ ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟಾದಂಥ ವಿಚಾರ ಆಗಿದ್ದರಿಂದ ಎಲ್ಲ ರಾಜ್ಯಗಳ ಆದೇಶ ಕೂಡ ಹೊರಬರಲಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನರಸಿಂಹಮೂರ್ತಿ ಅವರು ನಮ್ಮ ಕೆಪಿಎಫ್ ಅವರಿಗೆ ಶ್ರೀನಿವಾಸರಿಂದ ಸನ್ಮಾನ. ಸ್ವಲ್ಪ ವಕೀಲರ ಸಂಘದಿಂದ ಒಂದು ಸಭೆ ಕರೆದಿದ್ರಿ. ಪ್ರಮುಖವಾಗಿ ಅನೇಕ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ವಿ. ಸೆಂಟ್ರ್ ಬಂದ್ಬಿಡಿ ನೀವು. ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ಇದೆ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂಘದ ವಕೀಲರ ಸಂಘದಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶ ರವಾನೆ ಆಗುವ ರೀತಿ ಇಡೀ ರಾಜ್ಯದ ಎಲ್ಲ ವಕೀಲ SC ST ವಕೀಲ ಮೆಂಬರ್ಸನ್ನು ಗ್ಯಾದರ್ ಮಾಡಿ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಸಮಾವೇಶ ಏರ್ಪಡಿಸಿ ಆ ಒಂದು ಮೆಸೇಜು ಅಲ್ಲಿ ಏನು ನಿರ್ಣಯ ತಗೋತೀವಿ ಎಲ್ಲ ರಂಗದಲ್ಲೂ ನಮಗೆ ಮೀಸಲಾತಿ ಕೊಡಬೇಕು ವಕೀಲರಿಗೆ SC ST ವಕೀಲರಿಗೆ ಅಂಥೇಳಿ ಈ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡೋ ಸಲುವಾಗಿ ಇವತ್ತಿನ ದಿವಸ ಸಭೆ ಸೇರಿದ್ವಿ. ಈ ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಿತ್ರರುಗಳು ಅವರು ಒಳ್ಳೆ ಒಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅವರು ಹಿರಿಯರು ಕೊಟ್ಟಂಥ ಮಾರ್ಗದರ್ಶನ ಹಿರಿಯರು ನೀಡಿದಂಥ ಒಂದು ದಾರಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಮತ್ತು ನಮ್ಮ ಸಮುದಾಯದವರಿಗೆ ಏನು ಇವತ್ತಿನ ದಿವಸ ಬೆಂಗಳೂರು ವಕೀಲರ ಸಂಘದಲ್ಲಿ ಏನು ಒಂದು ಇದು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದು ನಡೀದೇ ಹಾಗೆ ಮಾಡಿ ದೌರ್ಜನ್ಯ ನಿಲ್ಲಿಸಿ ಅವರು ನಮಗೂ ಒಂದು ನಮ್ಮ ಇದು ಏನಿದೆ ಬೇಡಿಕೆಗಳೇನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೈಕೋರ್ಟ್ಗಳಿರ್ಬೋದು ಡಿಸ್ಟ್ರಿಕ್ಟ್ ಕೋರ್ಟ್ಗಳಿರ್ಬೋದು ತಾಲೂಕು ಕೋರ್ಟ್ಗಳಿರ್ಬೋದು ಹಾಕಿದಂತೆ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥ ನಮ್ಮ ಸಂಘದ AAB ಸಂಘದಲ್ಲಿ ಅವರ ಭಾವಚಿತ್ರನ ಹಾಕೋ ತನಕ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಯಾರೂ ಬಗ್ಗೋದಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದು ಏನಿದೆ ಅದರ ಒಂದು ದಾರಿಯಲ್ಲಿ ನಾವು ಹೋಗ್ತೀವಿ ಅಂತ ಈ ಒಂದು ವೇದಿಕೆ ಮುಖಾಂತರ ಒಂದು ಮೆಸೇಜನ್ನು ಇವತ್ತಿನ ದಿವಸ ಪಾಸ್ ಮಾಡ್ತಾ ಇದ್ದೀವಿ. ಆ ಜಿಲ್ಲೆಗಳಲ್ಲಿ ಹೋಗಿ ನಾವು ತಾಲೂಕುಗಳಲ್ಲಿ ಒಂದು 30 ತಾಲೂಕುಗಳಲ್ಲಿ ಒಂದು ಸಂಘಟನೆಗಳನ್ನು ಈಗಾಗಲೇ ಮಾಡಿದ್ದೀವಿ. ಆ ಸಂಘಟನೆ ಪದಾಧಿಕಾರಿಗಳನ್ನ ಮಾಡ್ಕೊಂಡಿದ್ದೀವಿ. ಬರೀ ಇದು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಎಲ್ಲ ಜಿಲ್ಲೆಗಳು ತಾಲೂಕುಗಳು ಎಲ್ಲದಕ್ಕೂ ಒಂದು ಮೀಸಲು ಅಂತ ಹೇಳ್ತೀವಿ ನಾವು. AABಯಲ್ಲಿ ನಮ್ಮ ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರು ಮತ್ತು ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕದಲ್ಲಿ ಮೀಸಲಾತಿ ಬೇಕು. ನಮಗೆ ಕನಿಷ್ಠ ನಮ್ಮ ಒಂದು ಮೀಸಲಾತಿ ಏನು ಲೇಡಿ ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ, ನಮ್ಮ SC STಗಳಿಗೂ ಕೂಡ ಒಂದು ಮೀಸಲಾತಿ ಕೋರಿ ನಾವೇನು ಮಾಡಿದ್ದೀವಿ ಅದು 26ನೇ ತಾರೀಕು ಪ್ರಮುಖವಾಗಿ ಇತ್ಯರ್ಥ ಆಗೋದಿದೆ. 23ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಲಿಸ್ಟ್ ಆಗಿದೆ. ಅದು ಲಿಸ್ಟ್ ನಂಬರ್ 70 ಅದು ಆಗಿದೆ. ಸೀರಿಯಲ್ ನಂಬರ್ 70 ಅದು ಆಗ್ಬೋದು ಅನ್ನೋ ಒಂದು ಆಸೆ ಆಕಾಂಕ್ಷೆ ನಮ್ಮಲ್ಲಿದೆ. ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಇಲ್ಲ, ಸುಪ್ರೀಂ ಕೋರ್ಟಲ್ಲಾದರೆ ಇಡೀ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಇದು ಅನ್ವಯಿಸ್ತಕ್ಕಂಥದ್ದು. ಅದರಿಂದ ನಾವು ಆ ಒಂದು ಆದೇಶನ ಅಪೇಕ್ಷೆ ಪಡ್ತಾ ಇದ್ದೀವಿ. ಸರ್ಕಾರದಿಂದ ಏನಾದರೂ ಅನುದಾನಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಒಂದು ಸಂಘದ ಕಚೇರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಮತ್ತು ಸಂಘಕ್ಕೆ ಹೆಚ್ಚಿನ ಒಂದು ಅನುದಾನನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ನಾವು ನಮ್ಮ ಭಾಗದ ಎಲ್ಲ ವಕೀಲ ಮಿತ್ರರಿಗೆ ಆಯಾ ತಾಲೂಕಿರ್ಬೋದು ಜಿಲ್ಲೆಗಳಿರ್ಬೋದು ಅಲ್ಲಿ ಯಾರು ನಮ್ಮ ವಕೀಲರುಗಳು ಅನಾನುಕೂಲವಾಗಿದ್ದಾರೆ ಅವರಿಗೆ ಮನೆ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸಾಯಕ್ಕೆ ಅನುಕೂಲ ಆಗೋ ರೀತಿ ಒಂದು ಗ್ರಾಂಟ್ಗಳನ್ನು ಕೊಡಬೇಕು ಅಂತಲೂ ನಾವು ಕೇಳ್ಕೊಂಡಿದ್ದೀವಿ. ಮುಂದಿನ ಬಜೆಟಲ್ಲಿ ಇದು ಮಾಡ್ಕೊಂಡಿದ್ದೀವಿ ಸರ್.